ವೇತನದ ಕಿಚ್ಚಿಗೆ ರೊಚ್ಚಿಗೆ ಕಾಲ ವಿದ್ಯಾವಂತ ಪದವೀಧರ ನಾನಾಗಿ ತುತ್ತಣ್ಣ ಕಾಣದೆ ಅಣ್ಣ ತಂಗಿಯರನ್ನು ತೊರೆದ ಮನ ಬಿಟ್ಟು ಹೋಗಿ ಕಳ್ಳನಾದ ನಾನೊಬ್ಬ ಮಾಡ ಎಲೆ ಸಿರಿದರ ಸೊಕ್ಕಿನ ಮೆರೆತ್ತಿರುವ ಸುಂದರ ಸಮಾಜವೇ, ಈ ನಿನ್ನ ಖಜಾನೆನ ಲೂಟಿ ಮಾಡಿ ಬಡವರಿಗೆ ದಾನ ಧರ್ಮ ಮಾಡುವುದೇ ಈ ರೋಷಾಗ್ನಿಯ ಕಾಯಕ. ಯಾರು ನೀವು? ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ. ಪವಿತ್ರ, ನಾನಮ್ಮ ನಿನ್ನ ಪಾಪಿಯ ರೋಷಾಗ್ನಿ. ಅಣ್ಣ, ತಂಗಿ ಹೇಗಿದೆಯಮ್ಮ? ತಂಗಿ ಅಣ್ಣ ಹೇಗಿದ್ದನಮ್ಮ? ನಾವು ಚೆನ್ನಾಗಿದ್ದೀವಿ ಅಣ್ಣ. ಅಣ್ಣ, ನೀನ್ ಹೇಗಿದ್ದೀಯ ಅಣ್ಣ? ನಾನು ಚೆನ್ನಾಗಿದ್ದೇನಮ್ಮ ತಂಗಿ. ಅಣ್ಣ, ನಮಗೆ ಯಾವಾಗ್ಲೂ ನಿಂದೇ ಚಿಂತೆ. ಬಾರಣ್ಣ, ಮನೆಗೆ ಹೋಗೋಣ ಬಾ. ನನ್ನ ಬಗ್ಗೆ ನೀವೇನು ಚಿಂತಿಸಬೇಡ ತಂಗಿ, ನಾನು ಹುಲಿಯಮ್ಮ, ಹುಲಿ. ನನಗೆ ನೀವೇ ಚೆನ್ನಾಗಿರ್ಬೇಕು ತಂಗಿ. ನಾ ತೊಟ್ಟ ಛಲ ಸಾಧಿಸುವವರೆಗೂ ಮನೆಯ ವಸ್ತ್ರ ತುಳಿಯಲಾರದೆಂದು ಪ್ರತಿಜ್ಞೆ ಮಾಡಿದ್ದೇನೆ ತಂಗಿ, ಪ್ರತಿಜ್ಞೆ ಮಾಡಿದ್ದೇನೆ. ನನಗೆ ಗೊತ್ತಣ್ಣ, ನಿನ್ನ ಹಠ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಕರ್ಮದ ಸಾಮ್ರಾಜ್ಯವನ್ನೇ ಹತ್ತಿಕ್ಕಿ ಧರ್ಮದ ಬೆಂಕಿನ ಸುಟ್ಟು ಹಾಕ್ಬೇಕು ಅನ್ನೋದೇ ನಿನ್ನ ಹಠ. ಅಣ್ಣ, ಇದೇ ನನ್ನ ನಿನ್ನ ವೇಷ? ಅದೇ ತಂಗಿ, ಕರ್ಮವನ್ನು ಕಕ್ಕಿಸಿ ಧರ್ಮದ ಜ್ಯೋತಿ ಬೆಳಗಿಸುವ ವೇಷ ಈ ನಿನ್ನ ಅಣ್ಣನ ಹಗಲ ವೇಷ. ಅಣ್ಣ, ಆ ಕರ್ಮದ ಮುಳ್ಳು ಹಪ್ಪುವುದಕ್ಕಿಂತ ಮುಂಚಿತವಾಗಿ ಧರ್ಮದ ಬೆಂಕಿಯಿಂದ ಅದನ್ನು ಸುಟ್ಟು ಹಾಕಬೇಕು ಅಣ್ಣ. ಸುಡುತ್ತಿದೆ ತಂಗಿ, ಸುಡುತ್ತಿದೆ. ಇನ್ನಿಲ್ಲ ನಾಳೆ ಆದರೂ ಕರ್ಮದ ಕಟುಕರನ್ನು ಧರ್ಮದ ಬೆಂಕಿಯಲ್ಲಿ ಸುಟ್ಟೇ ಸುಡುತ್ತಿದೆ. ಈ ಕಲಿಯುಗದ ಕಟುಕರು ಕರ್ಮ ಎಂಬ ತಂದೆಯ ಮೇಲೆ ಕಾಂಚನವೊಮ್ಮೆ ಬ್ಯಾಲೆನ್ಸ್ ಹಿಡಿದು ನಡೆಯುತ್ತಿದ್ದಾರೆ. ಬ್ಯಾಲೆನ್ಸ್ ತಪ್ಪಿದರೆ ಕೆಳಗೆ ಧರ್ಮದ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಭಸ್ಮವಾಗುತ್ತಾರೆ ತಂಗಿ, ಸುಟ್ಟು ಭಸ್ಮವಾಗುತ್ತಾರೆ. ಅಣ್ಣ, ಆ ಧರ್ಮದ ಬೆಂಕಿ ನೀನಾಗು. ಆ ಸ್ವಾರ್ಥ ಶ್ರೀಮಂತರಿಗೆ ಧರ್ಮದ ಗಂಡು ನೀನಾಗು. ಭಂಡ ಶ್ರೀಮಂತರಿಗೆ ಧರ್ಮ ಸಿಂಧು ನೀನಾಗ್ಬೇಕು ಅಣ್ಣ. ಸ್ವಾರ್ಥ ಎಲ್ಲಿದ ತಂಗಿ ಸ್ವಾರ್ಥ? ಬೆಳಕು ನೀಡುವ ಸೂರ್ಯನಿಗೆಲ್ಲಿದೆ ಸ್ವಾರ್ಥ, ತಂಪು ಸೂಸುವ ಚಂದನಿಗೆಲ್ಲಿದೆ ಸ್ವಾರ್ಥ, ಮಳೆ ಸುರಿಸುವ ಮೋಡಕ್ಕೆಲ್ಲಿದೆ ಸ್ವಾರ್ಥ, ಬೆಳಕೊಡುವ ಭೂಮಿಗೆಲ್ಲಿದೆ ಸ್ವಾರ್ಥ, ವಿದ್ಯೆ ಬುದ್ಧಿ ಹೇಳಿದ ಗುರುವಿಗೆಲ್ಲಿದೆ ಸ್ವಾರ್ಥ, ಎದೆ ಹಾಲು ಉಡಿಸುವ ತಾಯಿಗೆಲ್ಲಿದೆ ಸ್ವಾರ್ಥ. ತಂಗಿ, ಮೋಸ ವಂಚನೆಗಳ ಇಲ್ಲಿದೆ ತಂಗಿ ಸ್ವಾರ್ಥ, ದುಷ್ಟ ಭ್ರಷ್ಟ ರಾಜಕಾರಿಗಳಿದೆ ಸ್ವಾರ್ಥ. ಅಣ್ಣ, ನೀನು ಹೇಳುವ ಒಂದೊಂದು ಮಾತುಗಳು ಅಕ್ಷರಶಃ ಸತ್ಯವನ್ನ. ಆದ್ರೆ ನಿನ್ನಂತ ಧರ್ಮವಂತರಿಗೆ ಒಂದು ನೌಕರಿ ಕೊಡೋಕ್ಕಾಗಿಲ್ಲ ಈಗಿನ ಸರ್ಕಾರ. ಆ ಕಾಲ ಈಗಿಲ್ಲ ತಂಗಿ. ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವುದು ಈಗಿನ ಅಧಿಕಾರಿ ವರ್ಗಗಳು. 10 ಕೊಡುವಲ್ಲಿ 20 ಕೊಟ್ಟರೆ ಕರೆದ ನೌಕರಿ ಕೊಡ್ತಾರೆ ಈಗಿನ ಅಧಿಕಾರಿಗಳು. ಸೂರ್ಯರ ಸಂಘ ಇದ್ದಾಗ ತಂಗಿ ಈಗಿನ ಸರ್ಕಾರ, ಅಂತದ್ರಲ್ಲಿ ನನ್ನಂತ ಬಡಪಾಯಿಗೆ ಕರೆದು ನೌಕರಿ ಕೊಡುತ್ತಾರೆ ಅಂದರೆ ಆ ವಿಶ್ವಗುರು ಬಸವಣ್ಣ ಜನಿಸಿ ಬಂದಂತೆ. ಅಣ್ಣ, ನೀನ್ ಯಾರನ್ನು ಎದುರು ಹಾಕೊಳಕ್ ಹೋಗ್ಬೇಡ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಏನ್ ಮಾತಾಡ ಗೊತ್ತಾಗೋದಿಲ್ಲ ಈಗಿನ ಪಾಪಿಗಳು. ಆ ಬಡವ ತಂಗಿ ನಮ್ಮ ಬಡತನದ ಭವನದಲ್ಲಿ ನಾವು ಗೆದ್ದು ಧೈರ್ಯ ಸರ್ವತ್ರ ಸಾಧನೆ ಎಂಬ ಧೈರ್ಯ ಹೊಂದಿದರೆ ಎಲ್ಲವನ್ನ ಸಾಧಿಸಬಹುದು. ಧೈರ್ಯ ಧರ್ಮ ಒಂದರ ಮೌಲ್ಯ ತಂಗಿ ಈ ವಿಶ್ವವನ್ನು ಜಯಿಸಲು ಹೊರಟಿ ನನಗೆ ಯಾವ ಭಯವಿಲ್ಲ ತಂಗಿ, ಯಾವ
ಭಯವಿಲ್ಲ. ಅಣ್ಣ, ಈ ನಿನ್ನ ಧರ್ಮದ ಕ್ರಾಂತಿಯ ಸಮರಕ್ಕೆ ಜಯವಿದೆ ಅಣ್ಣ. ಈ ನಿನ್ನ ಧೈರ್ಯ ಸ್ಥೈರ್ಯಕ್ಕೆ ಸರ್ವ ಶಕ್ತಿಯನ್ನು ಕೊಟ್ಟು ಕಾಪಾಡ್ಲಿ ಆ ದೇವರು ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಅಣ್ಣ, ಬರೋ ಗುರುವಾರ ನನ್ನ ಮದ್ವೆ ಅಣ್ಣ. ಯಾರ ಜೊತೆ ಮಾತಂಗಿ? ಅದು ಇನ್ಸ್ಪೆಕ್ಟರ್ ಪ್ರತಾಪ್ ಅವರು ನನ್ನನ್ನು ಮೆಚ್ಚಿ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಎಂತ ಸಂತೋಷದ ಸುದ್ದಿ ತಿಳಿಸಿದಂಗಿ. ಈ ನಿನ್ನ ಅಣ್ಣನ ಹೊಟ್ಟೆ ತುಂಬಿದಂತಾಯ್ತ ಮಾತಂಗಿ. ಅಣ್ಣ, ನೀನು ಖಂಡಿತವಾಗಿ ಮದುವೆಗೆ ಬರಲೇಬೇಕು. ಬರ್ತಾನೆ ಮಾತಂಗಿ. ಹಾ ತಂಗಿ, ಹಾ ತಂಗಿ. ಹಾ ತಂಗಿ, ಅಣ್ಣನ ಕೈಯಲ್ಲಿ ಕೊಡು, ಮದುವೆ ಖರ್ಚಿಗಂತ ಬೇಕಾಗುತ್ತದೆ ಅಣ್ಣ. ಆಯ್ತಣ್ಣ. ಹಾ ತಂಗಿ, ಅಣ್ಣನ ಮುಂದೆ ನಾನೊಬ್ಬ ರೌಡಿ ಕಳ್ಳ ಅಂತ ಹೇಳಬೇಡಮ್ಮ. ಅಣ್ಣ, ಈ ನಿನ್ನ ತಂಗಿ ಮೇಲೆ ನಿನಗೆ ಅನುಮಾನವೇನ? ನಾನೇಗೂ ಈ ವಿಷಯ ಅಣ್ಣನ ಮುಂದೆ ಹೇಳೋದಿಲ್ಲ, ಆಯ್ತಾ? ನೀನು ಖಂಡಿತವಾಗಿ ಮದ್ವೆಗೆ ಬರಬೇಕು. ನನ್ನ ಮುದ್ದು ತಂಗಿಯಲ್ಲವೇ, ನೀನು ಬರುತ್ತೇನಮ್ಮ. ಅಣ್ಣ, ಇವತ್ತು ರಕ್ಷಾ ಬಂಧನ. ದೊಡ್ಡನಿಗೆ ರಾಖಿ ಕಟ್ಟೋಣ ಅಂತ ರಾಖಿ ತರಕ್ ಹೋಗಿದ್ದೆ, ದಾರಿಲೇ ನೀನೇ ಭೇಟಿಯಾಗಿದ್ಯಾ, ನಿನಗೂ ಕಟ್ತೀನಿ ಬಾರಣ್ಣ. ಬರುತ್ತೇನಮ್ಮ. ಆಯ್ತಣ್ಣ, ಹೋಗ್ಬಾ. ದೇವ್ರೆ, ಈ ನಮ್ಮನ ಮೇಲೆ ಸದಾ ನಿನ್ನ ಅಂತಃಕರಣ ಇರ್ಲಿ ತಂದೆ.
ತಂಗಿ ತಂಗಿ ಯಾಕಮ್ಮ ಏನಾಯ್ತು? ತುಂಬಾ ಉರಿತಾ ಇದ್ದಾವಣ್ಣ. ತಂಗಿ ಯಾಕಮ್ಮ ಏನಾಯ್ತಮ್ಮ? ಹೇಳಮ್ಮ ಹೇಳು. ಅಣ್ಣ, ಯಾರೋ ಬಂದು ನನ್ನ ಕಣ್ಣಿಗೆ ಏನೋ ಹಚ್ಚಿ ಹೋದ್ರಣ್ಣ. ಯಾರಮ್ಮ ಪಾಪಿಗಳು? ಹೇಳಮ್ಮ ಯಾರಮ್ಮ ಪಾಪಿಗಳು? ಯಾರು ಅಂತ ನನಗೆ ಗೊತ್ತಿಲ್ಲ ಅಣ್ಣ. ಯಾರೋ ಮೋಸದಿಂದ ಏನೋ ಹಚ್ಚಿ ಹೋದ್ರು ಅಮ್ಮ. ಅಯ್ಯೋ ದೇವರೇ, ಇಲ್ಲಿ ಅಂತ ಶಿಕ್ಷೆ ಕೊಟ್ಟೆ ಅಪ್ಪ ಈ ಬಡವರಿಗೆ. ನನ್ನ ತಂಗಿ ದಿವಸ ಮಾರುತೇಶ್ವರಿಗೆ ಬೇಡ್ಕೊಡಿದ ತಪ್ಪ. ನನ್ನ ತಂಗಿ ದಿವಸಲು ಎಣ್ಣೆ ಬತ್ತಿ ತಗೊಂಡು ಹೋಗಿದ್ದು ತಪ್ಪ. ನಾನು ಮಾರುತೇಶ ಹೇಳು. ಅಮ್ಮ! ನೋಡಮ್ಮ ನಿನ್ನ ಮಗಳ ಪರಿಸ್ಥಿತಿ. ತಂಗಿ ಅಣ್ಣ, ಅಣ್ಣ ನನ್ನ ಕಣ್ಣು ಬಾರಮ್ಮ, ಡಾಕ್ಟರ್ ಹತ್ತಿರ ಹೋಗೋಣ ಬಾರಮ್ಮ. ತೋರುತ್ತಿರುವ ಶ್ರೀ ಮಾರುತೇಶ್ವರ, ಮುಂದೆ ಈ ಬಡವನಿಗೆ ಏನು ಕಾದಿದೆಯೋ ನಾ ಕಾಣೆ. ಬಾರಮ್ಮ, ಡಾಕ್ಟರ್ ಹತ್ತಿರ ಹೋಗೋಣ. ಈ ಕಾಡಿನ ಮನೆಯಲ್ಲಿರುವ ಹಣದ ರಾಶಿಯನ್ನು ತುಂಬಿರುವ ಟ್ವಿಸರನ್ನೇ ಬರೆದು ಮಾಡಿದೆ. ಉಪಾಯದಿಂದ ಈ ದೋಚಿದ ಹಣವನ್ನು ಅಂಧ ವಿಕಲಾಗ ಅನಾಥರಿಗೆ ಒಪ್ಪಿಸಿವೆ. ಹೀಗೆ 10 ಸಿರಿತನದ ಸಿರಿಯನ್ನು ಕದ್ದು ಅಂಧರ ಬಾಳಿಗೆ ಬೆಳಕಾದ ಗದುಗಿನ ಗಾನ ಯೋಗಿ ಪಂಡಿತ ಪುಟ್ಟ ರಾಜರ ಪಾದದಲ್ಲಿ ಚೆಲ್ಲುವುದೇ ನನ್ನ ಕಾಯಕ. ಅಂಧರ ಮೇಲೆ ನಾಳೆ ಚಾಣಾಕ್ಷ ಚತುರ. ನನ್ನ ಹಾಗೆ ಯಾವನಿದ್ದಾನೆ ಈ ಊರಿನಲ್ಲಿ ಮಾಶೂರ. ಹಣ ಕದ್ದು ಮಾತ್ರಕ್ಕೆ ಚತುರ ನಾನೆಂದು ಜಂಬ ಕೊಚ್ಚಿಕೊಳ್ಳಬೇಡ. ನೀನು ಕದ್ದು ಹಣ ಬೇರೆ ಯಾರದು ಅಲ್ಲ, ಅದು ನನ್ನ ಹಣ. ಕಾಡಿನಲ್ಲಿ ಕಾಣುತ್ತಿರುವುದು ಅದು ನನ್ನ ಮನೆ. ಮನೆ ನಿನ್ನದಾದರೇನು ನಿಮ್ಮಪ್ಪಂದಾದರೇನು? ಕಳ್ಳನಿಗೆ ಮುಖ್ಯವಾಗಿ ಬೇಕಾಗಿರುವುದು ಮನೆ ಯಾರದಂತೂ ಅಲ್ಲ, ಹಣ ಯಾರದಾದರೇನು ಎಲ್ಲಿದ್ದರೇನು. ಕಳ್ಳನಿಗೆ ಕಲಿಯುವುದು ಒಂದೇ ಕಾಯಕ. ನೋಡು, ಮರ್ಯಾದಿಂದ ಹೇಳುವೆ, ಪ್ರಾಣದ ಹಂಗು ನಿನಗಿದ್ದರೆ ಆ ಹಣವನ್ನು ಕೊಟ್ಟು ಹೊರಟು ಹೋಗು ಇಲ್ಲಿಂದ. ಕತ್ತ ಹಣವನ್ನು ಕೊಟ್ಟು ಹೋಗುವುದು ಪ್ರಾಣದ ಹಂಗ ತರದ ಇರೋ ಶಾಖನೆ ರೂಢಿಯಲ್ಲೇ ಇಲ್ಲ. ನೋಡು ರೋಷಾಗ್ನಿ, ಸುಮ್ಮನೆ ಈ ಕ್ರಿಮಿನಲ್ ಧನರಾಜನನ್ನು ಎದುರಾಕಿಕೊಳ್ಳಬೇಡ. ಇಷ್ಟಕ್ಕೂ ಮೀರಿ ನೀನು ನನ್ನನ್ನು ಎದುರಾಕಿಕೊಂಡರೆ ನಿನ್ನ ರೊಂಡ ತೆಗೆದು ತಾಳಿ ಇಲ್ಲದ ರಂಡೆಯಾಗಿ ಮಾಡಿಬಿಡಬೇಕಾಗುತ್ತದೆ. ಜೋಕೆ ಜೋಕೆ ಲೇ ಜೋಕೆ ಹೇಳುವ ಜೋಕ್ ಮಾರ. ಕಣ್ಣು ತುಂಬ ನೋಡಲೇ ಈ ರೋಜ್ ಶಾಕುಳಿ ಆಡದೆ ಹೇಗೆ ಪ್ರಬಲ ಹೊರೆಯುತ್ತದೆ
ನನ್ನದು ದೊಡ್ಡ ಬಿಸಿನೆಸ್ ಇದೆ. ಅದರಲ್ಲಿ ನೀನು ಮ್ಯಾನೇಜರ್ ಅಂತ ನನ್ನ ಕೈಯಲ್ಲಿದ್ದರೆ ತಿಂಗಳಿಗೆ 50,000 ಕೊಡುತ್ತೇನೆ. ನೀನು ಮಹಾಚತುರ ಅಂತ ಕೇಳ್ತಾ ಇದ್ದೀನಿ, ವಿಚಾರ ಮಾಡು. 50,000 50,000 ಮಿಸ್ಟರ್ ದಂಡರಾಜ್, ನಿನ್ನ ಮ್ಯಾನೇಜರ್ ಆದರೆ ನೀನು ಕೊಡುವ ಮಗ ನನಗೆ ಕೇವಲ 50,000. ಬಟ್ ನೀನು ಬರೀ ನನ್ನ ಬೂಟು ಪಾಲಿಸ ಮಾಡಿದರೆ ನಾನು ಕೊಡುವ ಮಗನ ನಿನಗೆ 80,000. ವಿಚಾರ ಮಾಡಿ ತಿಳಿಸ ಬೋಡ್ತಾನೆ ಮಗನೇ. ಹೋಗು ರೋಷಾಗ್ನಿ, ಹೋಗು. ನಿನ್ನ ಸೊಕ್ಕು ಹೇಗೆ ನಿಕ್ಕರಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಡಿಗ್ರಿ ಮುಗಿಸಿ ಕೆಲಸವಿಲ್ಲದೆ ಮನೆ ಬಿಟ್ಟು ಬೀದಿ ಬೀದಿ ತಿರುಗುತ್ತಿರುವ ತಿರುಕ ನಿನಗೇನು ಗೊತ್ತು ಈ ದಂಡರಾಜನ ಚಮತ್ಕಾರ? ನಿನ್ನ ಅಣ್ಣ ತಂಗಿಯರನ್ನು ಬೀದಿ ಪಾಲು ಮಾಡಿ ಪ್ರತಾಪ ಪ್ರಶಾಂತರ ಮಧ್ಯೆ ಹಗೆತನವನ್ನು ಬೆಳೆಸಿ ಪ್ರತಾಪನನ್ನು ನನ್ನ ಅಂಕೆಯಲ್ಲಿಟ್ಟುಕೊಂಡು ಪ್ರತಾಪನ ಸಿರಿ ಸಂಪತ್ತಿನ ಸಾಮ್ರಾಜ್ಯಕ್ಕೆ ಸಾಮ್ರಾಟ ನಾನಾಗದಿದ್ದರೆ ನನ್ನ ಹೆಸರು ಲಕ್ಷ್ಮೀಪುತ್ರ ದಂಡರಾಜನೇ ಅಲ್ಲ. ಸತೀಶ್, ಪ್ರಶಾಂತ, ಏನಾಗಿದೆ ನನ್ನ ತಂಗಿಯ ಕಣ್ಣಿಗೆ? ಏನೆಂದು ಹೇಳಲಿ ಸತೀಶ, ಆ ವಿಷಪೂರಿತ ಔಷಧಿ ಕಣ್ಣಿಗೆ ಸಿಡಿದ್ದರಿಂದ ಕಣ್ಣಿನ ದೃಷ್ಟಿಯನ್ನೇ ಕಳೆದುಕೊಂಡಿದೆ. ಪ್ರಶಾಂತ, ಅಯ್ಯೋ ವಿಧಿಯೇ, ಇದು ಏನು ನೀನು ಮಾಡುತ್ತಿರುವ ಹೀನ ಕೆಲಸ? ನನ್ನ ತಂಗಿ ಯಾವ ಅನ್ಯಾಯ ಮಾಡಿದ್ದಾಳೆಂದು ಈ ರೀತಿ ಯೂಸ ಕೊಡುತ್ತಿರುವಲ್ಲಪ್ಪ. ಪ್ರಶಾಂತ, ಅವಳು ಹೆಣ್ಣಾಗಿ ಹುಟ್ಟಿದ್ದು ಅಪರಾಧವೇ ಅಥವಾ ನನ್ನ ತಂಗಿ ಸೌಂದರ್ಯವತಿಯಾಗಿ ಹುಟ್ಟಿರುವುದು ಅಪರಾಧವೇ? ಅಥವಾ ನನ್ನ ತಂಗಿ ಪತಿರತೆಯಾಗಿ ಹುಟ್ಟಿರುವುದು ಅಪರಾಧವೇ? ಹೇಳು ವಿಧಿಯೇ, ಹೇಳು, ಹೇಳು. ಸಮಾಧಾನ ಮಾಡಿಕೊ ಸತೀಶ, ಸಮಾಧಾನ ಮಾಡಿಕೊ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಪ್ರಶಾಂತ್? ನೀನು ಡಾಕ್ಟರ್ ಅಲ್ಲ, ನನ್ನ ಪಾಲಿನ ದೇವರಂತ ತಿಳಿದಿದ್ದನಪ್ಪ. ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನನ್ನ ತಂಗಿಗೆ ಮರಳಿ ಕಣ್ಣು ಬರುವಂತೆ ಮಾಡಪ್ಪ. ನೋಡು ಸತೀಶ, ನಿನಗೆ ತಂಗಿ ಎಂಬ ಮಮಕಾರ ಹೇಗಿದೆಯೋ ನನಗೆ ಅತ್ತಿಗೆ ಎಂಬ ಪ್ರೀತಿ ಇದೆ. ಆದರೆ ಏನು ಮಾಡಲಿ, ಆ ವಿಷಪೂರಿತ ಔಷಧಿ ಸಿಡಿದ್ದರಿಂದ ಕಣ್ಣಿನ ದೃಷ್ಟಿ ಬರುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಅದು ತಾನಾಗೆ ಸಿಡಿದಿಲ್ಲ ಪ್ರಶಾಂತ, ತಾನಾಗೆ ಸಿಡಿದಿಲ್ಲ. ಎರಚಿದ್ದು ಯಾರೋ ಸೇರರ ಪಾಪಿಗಳು ಎರಚಿ ಹೋಗಿದ್ದಾರಪ್ಪ, ಎರಚಿ ಹೋಗಿದ್ದಾರೆ. ನೋಡಿದೆಯಾ ಪ್ರಶಾಂತ, ಈ ಕಲಿಯುಗದ ಆಟವನ್ನು ನಮ್ಮ ಪಾಡಿಗೆ ನಮ್ಮನ್ನು ಬದುಕಲು ಬಿಡುತ್ತಿಲ್ಲ ಈ ಸ್ವಾರ್ಥಿ ಶ್ರೀಮಂತ
ಮಾಡ್ತೀಯ ಸತೀಶ? ಒಂದು ವೇಳೆ ನನ್ನ ತಂಗಿಯನ್ನು ಮದುವೆಯಾಗಬಹುದೇ? ನನ್ನ ತಂಗಿಯನ್ನು ಕುರುಡಿ ಅಂತ ಕೈ ಬಿಟ್ಟರೆ ನನ್ನ ತಂಗಿಯನ್ನು ಯಾರು ಮದುವೆ ಆಗುತ್ತಾರಪ್ಪ? ಅಳಬೇಡ ಸತೀಶ, ಆ ರೀತಿ ಏನು ಆಗುವುದಿಲ್ಲ. ನನ್ನ ಶ್ರೀರಾಮಚಂದ್ರನಂತವನು ನಿನ್ನ ತಂಗಿಯನ್ನು ಮದುವೆಯಾಗಿ ಆಗುತ್ತಾನೆ. ಇದೇನು ಪ್ರಶಾಂತ್, ನಾಳೆ ಮದುವೆ ಇರುವಾಗ ಲಗ್ನ ಪತ್ರಿಕೆ ಹಂಚೋದು ಬಿಟ್ಟು ಈ ರೀತಿ ನಿಂತಿರುವಲ್ಲ? ಅಣ್ಣ ಏನೇ ಹೇಳಲಿ ಅಣ್ಣ. ಯಾಕೆ, ಏನಾಯ್ತು? ಅತ್ತಿಗೆಯ ಕಣ್ಣುಗಳನ್ನೇ ಕಳೆದಿದ್ದಾರಣ್ಣ ಪಾಪಿಗಳು. ಹೌದು ಪ್ರತಾಪ, ಕಾಡಿನಲ್ಲಿ ಕಟ್ಟಿಗೆ ಮಾಡುತ್ತಿರುವಾಗ ಯಾರೋ ಪಾಪಿಗಳು ಮೋಸದಿಂದ ಕಣ್ಣಿಗೆ ಏನೋ ಎರಚಿ ಹೋಗಿದ್ದಾರಪ್ಪ. ಕಣ್ಣಿಗೆ ಎರಚಿ ಸತೀಶ, ಹೋಗಿದ್ದಾರೆ. ಏನು ಹೇಳುತ್ತಿರುವೆ ನೀನು? ಸತ್ಯ ಸಂಗತಿಯನ್ನೇ ಹೇಳುತ್ತಿರುವೇನಪ್ಪ. ಇವಾಗ ಪವಿತ್ರ ಎಲ್ಲಿ? ಒಳಗಿದ್ದಾಳಪ್ಪ, ಒಳಗಿದ್ದಾಳೆ. ಹೇಗಾಯ್ತು ಪವಿತ್ರ? ನಿನಗೆ ಈ ರೀತಿ ಮಾಡಿದವರು ಯಾರು? ಯಾರು ಅಂತ ಹೇಗೆ ಹೇಳಿ ಪ್ರತಾಪ್? ಯಾರೋ ಪಾಪಿಗಳು ಮೋಸದಿಂದ ಏನೋ ಹಚ್ಚಿ ಓಡಿ ಹೋದ್ರು. ಆಗಿಂದ ನನ್ನ ಕಣ್ಣುಗಳು ಉರಿದು ಉರಿದು ನನ್ನ ಕಣ್ಣುಗಳೇ ಕಾಣ್ತಾ ಇಲ್ಲ ಪ್ರತಾಪ್, ನನ್ನ ಕಣ್ಣುಗಳೇ ಕಾಣ್ತಾ ಇಲ್ಲ. ಇದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ಆ ನನ್ನ ವೈರಿ ಧನ್ರಾಜ್. ಧನ್ರಾಜ್ ಬರುವಣ ಮಾಡಿದ ಪಾಲನೆ ಅವನಾಗೆ. ಸತೀಶ್, ನೀನು ಇಲ್ಲೇ ಇರು, ನಾನು ಹೋಗಿ ಔಷಧಿಯನ್ನು ತೆಗೆದುಕೊಂಡು ಬರುತ್ತೇನೆ. ಆಯ್ತು ಪ್ರಶಾಂತ್, ಹೋಗಿ ಬನ್ನಿ. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ನಾನು. ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳಲ್ಲಿ ಚೆಂಡಾಡಬಲ್ಲ ತಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆ ಧನ್ರಾಜ್, ಈಗ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಇನ್ನು ಮುಂದೆ ನೋಡು ಈ ಧನ್ರಾಜನ ಚಾಣಾಕ್ಷತನವನ್ನು. ನೀನು ಬಯಸಿದ ಆ ಚೆಲುವೆ ಈಗ ಕಣ್ಣು ಕಳೆದುಕೊಂಡ ಕುರುಡಿ. ಆ ಕುರುಡಿಯನ್ನು ಪ್ರತಾಪ ತಿರಸ್ಕರಿಸುತ್ತಾನೆ. ಆಗ ಅವಳ ಶೀಲ ನಿನಗೆ ಎಡೆ ಆಗುವುದು. ಅಂದಾಗ ನೆಮ್ಮದಿ ನೆಲೆ ಆಗುವುದು ನಿನ್ನ ಅಂತರಾತ್ಮ. ಧನ್ರಾಜ್, ಆ ಪ್ರತಾಪ ಪ್ರಶಾಂತರ ಬಾಳು ಛಿದ್ರವಾಗಬೇಕು. ಸತೀಶನ ಬಾಳು ಕಣ್ಣೀರಿನ ಗೋಳಾಗಬೇಕು. ಅದನ್ನು ನಾನು ಕಣ್ತುಂಬ ನೋಡಿ ನಕ್ಕು ನಲಿಯಬೇಕು. ಆ ಕಾಲ ದೂರ ಉಳಿದಿಲ್ಲ ಚಕ್ರ. ಈ ಶಗುನಿ ಹೂಡಿದ ಮಾಯಾಜಾಲದಲ್ಲಿ ಆ ನಮ್ಮ ವೈರಿಗಳು ಸೊಟ್ಟು ಬೂದಿಯಾಗಲೇಬೇಕು. ಹಾಗಾದರೆ ಮುಂದಿನ ನಮ್ಮ ಕಾರಸ್ಥಾನ ಪ್ರತಾಪನ ಬಾಳಿಗೆ ಬೆಂಕಿ. ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಸರಿಯಾದ ಸಮಯಕ್ಕೆ ಬಂದಿರುವಿರಿ ಇನ್ಸ್ಪೆಕ್ಟರ್. ತೆಗೆದುಕೊಳ್ಳಿ, ನೀವು ಸ್ವಲ್ಪ ಸ್ವೀಕರಿಸಿ.
ಪ್ರತಾಪ್, ನೀನು ಯಾರ ಮುಂದೆ ನಿಂತು ಮಾತನಾಡುತ್ತಿರುವೆ ಎಂದು ಮೊದಲು ತಿಳಿದುಕೋ. ಗೊತ್ತು, ನೀನೊಂದು ಕಂತ್ರಿ ನಾವೇ ಎಂದು. ಕಾರಣ ವಿಷಯ ಬಿಡಕ ಕಾರಣ ತೋರಿಸಲಿಕ್ಕೆ ನೀನು ಮಾಡುವೆ ಕೃತ್ಯ ಒಂದೇ ಎರಡೇ. ಒತ್ತು ಒಳಗೆ ಹಾಕಿ ತೋರಿಸುವೆ ನಿನಗೆ ಸಾಕ್ಷಿಯನ್ನು. ಎಲ್ಲೋ ನನ್ನ ತಮ್ಮ ಲಕ್ಷ್ಮಣ ಪವಿತ್ರ ಸೀತಾ ಅಂತ ಜಂಬು ಕೊಚ್ಚಿಕೊಳ್ಳುತ್ತಿದ್ದೀಯಲ್ಲ, ಈಗ ಏನು ಹೇಳುವೆ? ಅಣ್ಣ ತಮ್ಮಂದಿರ ಮತ್ತೆ ಅಗತ್ಯನ ಬೆಳೆಸಲು ನೀನು ಯಾವ ಉಪಾಯವನ್ನು ಹುಡುಕಿದರು ಈ ಅಣ್ಣ ತಮ್ಮಂದಿರನ್ನ ಬೇರೆ ಮಾಡಲ ಯಾರಿಂದಲೂ ಸಾಧ್ಯವಲ್ಲದೆ. ಪ್ರತಾಪ್, ನನ್ನ ಮಾತು ನಂಬು. ನೀನು ತಿಳಿದುಕೊಂಡಿರುವ ಹಾಗೆ ಪವಿತ್ರ ಪತಿವ್ರತೆ ಅಲ್ಲ. ಸಿಕ್ಕವರ ಜೊತೆ ಚಕ್ಕಂದಾಡುವ ಸೂಳೆ. ಇನ್ನೊಂದು ಶಬ್ದ ಉಚ್ಚರಿಸಿದರೆ ಸುಟ್ಟು ಬಿಡೋಣ, ಎಚ್ಚರ. ಸುಮ್ಮನೆ ಈ ಪುಂಡರ ಗುಂಡೇಟಿಗೆ ಬಲಿಯಾಗಬೇಡ ಇನ್ಸ್ಪೆಕ್ಟರ್. ನಿನ್ನಂತ ಸೂಳ ಮಕ್ಕಳಿರುವವರೆಗೂ ಆ ಸೂಳ ತನ್ನ ಚಟವನ್ನು ಬಿಡುವುದಿಲ್ಲ. ನಮ್ಮಂತವರು ಗುಂಡೇಟಿಗೆ ಬಲಿಯಾದ್ರೆ ನಿಮ್ಮಂತವರು ಸೂಳೆ ಹಂಬಲಕ್ಕೆ ಬಲಿಯಾಗುತ್ತಾರೆ. ನಾಳೆ ಕುರುಡಿ ಪವಿತ್ರ ಜೊತೆ ಈ ಪ್ರತಾಪನ ಮದುವೆ. ನಾಳೆ ಇದೇ ವೇಳೆಗೆ ಧನರಾಜ ಹೊರಗಡೆ ಇರುತ್ತಾನೆ, ನೆನಪಿಟ್ಟಿಕೋ. ಅಲ್ಲ, ನಿಮ್ಮ ಅಪ್ಪನಿಂದಲೂ ಸಾಧ್ಯ ಇಲ್ಲ. ಬಿಡ್ರಿ ಹೊರಗಡೆ ಉಂಡ. ನಿನಗೇನು ಗೊತ್ತು ನಿನ್ನ ಮನೆಯಲ್ಲಿ ನಿನ್ನ ವೈರಿ ಕಾದಿದೆ ಎಂದು? ನಂದನವನದಂತಿರುವ ನಿನ್ನ ಮನೆಯನ್ನು ಸ್ಮಶಾನ ಮಾಡದಿದ್ದರೆ ನನ್ನ ಹೆಸರು ಚಕ್ರ ತೀರ್ಥನೇ ಅಲ್ಲ. ನಾಳೆ ಇದೇ ವೇಳೆಗೆ ಧನರಾಜ ನನ್ನ ಹತ್ತಿರ ಇರಬೇಕು. ಅದೇ ಈ ಚಕ್ರ ತೀರ್ಥನ ಕೈ ಚಳಕ. ಏನು ಊರೈತ್ರಿ ಅಪ್ಪ ಇದು ಅಂತೆ. ನಾನು ಈ ಊರಾಗಿನ ಗಂಡಸರೇನು ಹೆಂಗಸರು ಕಂಡವೋ ಏನು ಇಲ್ಲೋ ಅಂತಿದ್ದಿ. ಕಾರಣ ರೀ, ನಾನೇ ಊರಿಗೆ ಬಂದು 2 ತಿಂಗಳಾತು. ಅವನವನ ಚಿತ್ತಿ ಮನೆಯಾಗ ಹೆಂಗ ಬಿದ್ದ ನಾಯಿ ಗಂಟೆ ಬಿದ್ದಿರ್ತಾವ ಹಂಗಚ್ಚ ಈ ಊರಾಗ ನನ್ನ ಗಂಡಸರು ಗಂಟೆ ಬಿದ್ದಾವು. ಅವನವನ ದೇವ್ರಿಂದ ಸೌಂದರ್ಯ ನನಗೆ ಯಾವ ತರ ಕೊಟ್ಟಾನೋ ಏನು ಉಣ್ಣತ್ತಿನ. ಓಪನ ಏರ ಬಿಟ್ಟಗೊಂಡ ಕೋದಲ ಹಾರಾಡಿಟ್ಟುಕೊಂಡ, ಓಪನ ಏರ ಬಿಟ್ಟಗೊಂಡ ಕೋದಲ ಹಾರಾಡಿಟ್ಟುಕೊಂಡ, ಏರ್ಯಾಗ ಓಡಾಡ ಬೇಡ ಜೀವ ಚಂದಂತದೆ, ಜೀವ ಚಂದಂತದೆ. ಹಂಗಲ್ ದೋಸ್ತ ಅದು. ಏನ ಸಂಗಿ ಈಗ ನಾಳೆ ಬರ್ತೀನಿ ಕೇಳ. ಹಂಗಂದೆ ಆಯ್ತು ಬಿಡು. ಏನ ಸಂಗಿ, ಏನ ಸೀರಿಯಸ್ ಆಗಿ ವಿಚಾರ ಮಾಡ್ಕೊಂತ ನನ್ನ ನೋಡಕತ್ತಿಲ್ಲ ಮೌನವಾಗಿ. ಈ ನಿನ್ನ ಹಾಡು ಕೇಳಿ ನಾನು ಮೌನವಾಗಿ ಬಿಟ್ಟೆ. ಎಷ್ಟು ಚಂದ ಹಾಡ್ತೆ ಅನ್ನೋದು ನನಗ ಗೊತ್ತಿದ್ದಿದ್ದಿಲ್ಲ ನೋಡು. ಇಷ್ಟ ಅಲ್ಲ ಸಂಗಿ, ನಾ ಇದಕ್ಕಿಂತ ಬಹಳ ಇಂಪಾರ್ಟೆಂಟ್
ಬಾಯಿ ಆಡ್ತೀನಿ. ನನಗೆ ಮೊದ್ಲಾಕ SP ಬಾಲಸುಬ್ರಹ್ಮಣ್ಯ ಅಂತ ಬಿರುದು ಕೊಟ್ಟಾರ. ಹೌದಾ? ನೀನು ಜೂನಿಯರ್ ಪ್ರಿಯಾಂಕ ಆಗಿರ್ಬೇಕು. ನಾನು ಜೂನಿಯರ್ ಉಪೇಂದ್ರ ಅನ್ನೋದು ಮರಿಬಣ್ಣಿ. ಹಂಗಂದಿ ಆತಂಗಾರ ನಾ ಜೂನಿಯರ್ ಪ್ರಿಯಾಂಕಾ, ಇವ ಜೂನಿಯರ್ ಉಪೇಂದ್ರ. ಬೇಡಂಗಾರ ನನಗನ್ಯಾಗ ಸವಾಲು. ನೋಡು ಹುಡುಗಿ, ನನ್ನ ಊಟಕ್ಕ ಸವಾಲ್ ಹಾಕಬೇಡ. ಹಾ. ನನ್ನ ಕೈ ಇನ್ನೂ ನಿನಗ್ ಗೊತ್ತಿಲ್ಲ ಅಂತೀನಿ. ಅಯ್ಯಯ್ಯ ನನ್ನ ಜೊತೆ ಆಡ ಶೂರ ಆಡ. ಆಡ್ತೀನಿ, ಆದ್ರ ಒಂದು ಕಂಡೀಷನ್. ಏನದು? ಈ ಹಾಡ್ನ್ಯಾಗ ಒಳಗ ನಾ ಏನಾರ ಸೋತ್ನಂದ್ರ ಹಾ. ನೀ ಹೇಳ್ದಂಗ್ ಕೇಳಿ ಹಾ. ನಿನ್ನ ಕೈಯಿನ ಕೆಲಸ ನಾ ಮಾಡ್ತೀನಿ. ಇದ್ರ ನಾ ಗೆದ್ದ್ಯಾ, ಹಾ. ನಾ ಹೇಳ್ದಂಗ್ ಕೇಳಿ ನೀ ಒಂದ್ ನನ್ ಗಲ್ಲ ಕಿಸ್ ಕೊಡ್ಬೇಕು. ಏನಂತಿ? ಓ ಮೈ ಗಾಡ್. ಆತಗೋ, ನೀ ಹೆಂಗ ಹೇಳ್ತಿ ಹಂಗ ಆಗ್ಲಿ. ಹಾಗಾರ ಹೊಡಿ. ಸರೋಜ್ಕೋ ಹಂಗಾರ. ಮಣಕ ಬಾಳ ಐತಿ ಎಳಕ ಬರ್ತಾಳ ಹೊಲ್ಲಕ್ಕ. ಮಣಕ ಬಾಳ ಐತಿ ಎಳಕ ಕರಿತಾಳ ಬಾ ಅಂತ ಹೊಲಕ. ಸೊಸೆ ಕಟ್ಟಿಲ್ಲ ಎದಕ ಕೊಡತೀನಿ ಅಂತಾಳ ಪದಕ. ಆಕೆ ಕಣ್ಣೈತಿ ನೋಡೋ ನನ್ನ ಮೇಲೆ ನಡೆ ಹೋಗುನು ಅಂತಾಳ ಹೊಲಕ. ನಡೆ ಕಣ್ಣೈತಿ ನೋಡೋ ನನ್ನ ಮೇಲೆ ನಡೆ ಹೋಗುನು ಅಂತಾಳ ಹೊಲಕ. ಪ್ರೀತಿ ಮಾಡಕ ನಿಂತ್ರೆ ಊರಿಗೊಂದ ಇಲ್ಲದಿದ್ದೆ ನಿನ್ನಂಗ ನಾ ಖಬರ ಕೇಳಿಲ್ಲ. ನಿಮ್ಮ ಮನೆ ಮನೆಯಾಗ ಇಲ್ಲದನ ಮಾಡಾಕ ನಾ ಹುಡುಗಿಲ್ಲ. ಪ್ರೀತಿ ಮಾಡಕ ನಿಂತ್ರೆ ಊರಿಗೊಂದ ಇಲ್ಲದಿದ್ದೆ ನಿನ್ನಂಗ ನಾ ಖಬರ ಕೇಳಿಲ್ಲ. ನಿಮ್ಮ ಮನೆ ಮನೆಯಾಗ ಇಲ್ಲದನ ಮಾಡಾಕ ನಾ ಹುಡುಗಿಲ್ಲ. ಕೈ ಕೊಟ್ಟ ಹುಡುಗರಿಗೆ ಕೈ ಮುಖದ ಹೇಳ್ತೀವಿ ಕೈಕೊಟ್ಟ ಬಳ್ಳಿ ಬರಗಾಲಿ. ಬಾಳ ಚಂದಗಾರಿ ಮನ ಮಾಡಲು ಅಳಗಾಲ ಇಡುತ್ತಾರೆ. ಬಾಳ ಚಂದಗಾರಿ ಮನ ಮಾಡಲು ಅಳಗಾಲ ಇಡುತ್ತಾರೆ. ಬದಾಮಿಯ ತಿಂಡಿಯ ಬಿಗರ ನಾವೋರು ತಿರುಗೋ ಡ್ರೈವರ. ಬದಾಮಿಯ ತಿಂಡಿಯ ಬಿಗರ ನಾವೋರು ತಿರುಗೋ ಡ್ರೈವರ. ಕಡಿಮಿಲ್ಲ ನಮಗ ಹುಡುಗರ ಸಟ್ಲ ಬಿಟ್ಟವಲ್ಲ ಮನೆ ಮಾರಿಸಿ ಬಿಡ್ತೀರಿ. ಏನೇ ಆದ್ರೂ ಹುಡುಗ್ಯಾರದು ನಂಬರ. ಸಟ್ಲ ಬಿಟ್ಟವಲ್ಲ ಮನೆ ಮಾರಿಸಿ ಬಿಡ್ತೀರಿ. ಏನೇ ಆದ್ರೂ ಹುಡುಗ್ಯಾರದು ನಂಬರ. ನಮ್ಮ ಗಣ್ಣ ಹತ್ತಿ ಕಳ್ಕೊಂತೀರಿ ಜಾಸರ. ಜಾಸರಗಳ ಮೇಲೆ ಮತ್ತ ಬಾಕಿ ಜಾಸರ. ಸಂಧಿಯವನ ತಲೆಯ ಕಟ್ಟಿ ಕೈಯ ಬಿಡ್ತಾರ. ಕೆಳಗಿಂದ ಕೆಳಗ ಮ್ಯಾಲಿಂದ ಮ್ಯಾಲ ನಡುವಿನ ಜಾಗ ಏನ ಹೌದ ಪಲ್ಲ. ಎಲ್ಲಿ ನೋಡಿದೆಲ್ಲ ಮಾವ ಎಲ್ಲ ಹೌದಲ್ಲ. ಕೆಳಗೆ ಹೌದಲ್ಲ, ಮ್ಯಾಲ ಹೌದಲ್ಲ. ಕೆಳಗಿಂದ ಇಲ್ಲ, ಮ್ಯಾಲಿಂದ ಇಲ್ಲ. ಕೆಳಗಿಂದ ಇಲ್ಲ, ಮ್ಯಾಲಿಂದ ಇಲ್ಲ. ನಡಬರ್ಕಂತೂ ಮೊದಲ ಇಲ್ಲ. ಕೆಳಗು ಹೌದಲ್ಲ, ಹುಡುಗ ಮ್ಯಾಲ ಹೌದಲ್ಲ. ಕೆಳಗೆ ಹೌದಲ್ಲ, ಹುಡುಗ ಮ್ಯಾಲ ಹೌದಲ್ಲ. ಮ್ಯಾಗಲ್ವ ಎರಡ ಬುಡಕಿಂದ ಒಂದ. ಮ್ಯಾಗಲ್ವ ಎರಡ ಬುಡಕಿಂದ ಒಂದ. ಟಿಕೆಟ್ ಕೊಡ ನಮಗ ಬೆಂಗಳೂರು. ಟಿಕೆಟ್ ಕೊಡ ನಮಗ. ಟಿಕೆಟ್ ಕೊಡ ನಮಗ ಬೆಂಗಳೂರು. ಟಿಕೆಟ್ ಕೊಡ ನಮಗ. ಯಾಕ ಹುಡುಗಿ ಸುಮ್ಮನೆ ನಿಂತಿಲ್ಲ? ಏನಿಲ್ತೋ ನೀನ ಗೆದ್ದಿ. ನನಗೆ ಗೆದ್ದಿದ್ದಕ್ಕೆ ಏನಾರ ಬಹುಮಾನ ಐತೇನೆ? ಇಲ್ಲ. ಬಹುಮಾನ ಆಯ್ತು ಇಲ್ಲಂದ್ರೆ ಹೆಂಗ? ನೀ ಇಷ್ಟು ಚಂದ ಹಾಡ್ತಿ ಅನ್ನೋದು ನನಗೆ ಗೊತ್ತಾಯ್ತಿದ್ದಿಲ್ಲಲ್ಲೋ. ಕೊಡ ಒಂದ್ ಕಿಸ್. ಐ ಲವ್ ಯು ಶಿವ. ಏನ್ ಚಂದ ಮಾಡ್ತೀಯ ನಮ್ಮವ್ವ. ಯಾಕ ಪ್ಲೇಟ ಚೇಂಜ್ ಆಗ್ತಲ್ಲ ಇದು ಒಮ್ಮದೊಮ್ಮಕ್ಲೆ. ಏನಿಲ್ಲ ಬೇಡ, ಮೊದ್ಲಾಗಿಂದ ನಿನ್ ಮ್ಯಾಲ ನನ್ನ ಮನಸ್ಸು ಇತ್ತು. ಆದ್ರ ಅವ ನೀನ್ ಇಬ್ರು ಪಾರ್ಟ್ನರ್ ಅಂದ್ರಲ್ಲ, ಅದಕ್ಕೆ ನಂಗೆ ಭಾಳ ಹೆದರಿಕೆ ಬಂದಿತ್ತಪ್ಪ. ಹಂಗಾಗಿ ನಾ ಹೇಳ್ತಿಲ್ಲ. ಲೇ ಹುಡುಗಿ, ಇಬ್ರು ಕೂಡಿ ನಾವು ನಿನ್ ಲವ್ ಮಾಡೋದಿಲ್ಲ. ಆ? ಅವ ಇದ್ದಾಗ ಹಂಗ ನಾಟಕ ಮಾಡ್ತೀನಿ. ನೀ ಏನ ನನ್ನ ಮೆಚ್ಕೊಂಡೆ ಅಂತ ತಿಳ್ಕೊ. ಆ ಮಗನ ಸುಂದ್ರನ ಒದ್ದು ಓಡಿಸ್ಬಿಡ್ತೀನಿ ನೋಡ. ಆತ ಈ ಮಾತು ಕರೆ ಹೌದಲ್ಲ. ಆತಗೊಂಗಾರ ನಾನು ಇನ್ನ ಮದುವೆ ಆಗ್ತೀನಿ ನಿಮ್ಮಮ್ಮ. ಹೊಡೆ ಅಂಬ.
ಮೋಸ ಮಾಡಿದ್ರಲ್ಲಿ ಲೇ ಯಾರಲ್ಲಿ ನಾ ಮಗನ ನಮಗ ಡಿಸ್ಟರ್ಬ್ ಮಾಡ್ಬಿಡ ಮಗನ ಇಲ್ಲಿ ನಾವೇನು ಮಾಡಕತ್ತೀವಿ ಲವ್ 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 ಮಾಡಕತ್ತೀವಿ ಮೂಲ ಸಲಿಗೆ ಹೊಡ್ರ ನಂಗ ಮೋಸ ಮಾಡಿದಲ್ಲಿ ಶಿವ ಸಂಗಿ ಇವು ನಾವು ಇಲ್ಲೇ ಗಾರ್ಡನ್ ಕಡೆ ಹೋಗ್ಬಿಡೋಣ ಇಲ್ಲಿ ಬಿಚ್ಚುಕರ್ ಕಾಟ ಭಾಳ ರೊಕ್ಕ ಕೊಟ್ಟು ಬಿಡು 1 ರೂಪಾಯಿ ಇದ್ರೆ ರೊಕ್ಕ ತಗೋಲಿ ಕೊಟ್ಟು ಬಿಡ್ಲಿ ಆಗ್ರ 1 ರೂಪಾಯಿ ಇಲ್ಲ 1 20 ರೂಪಾಯಿ ಕೊಡು ಊಟ ನೋಡು ಅಲ್ಲ 20 ರೂಪಾಯಿ ಕೊಡು 1 ಎಗ್ರೆಸ್ ಬರುತ್ತೆ 20 ರೂಪಾಯಿ 25 ಓ 5 ಉಳ್ಳಾಗಡ್ಡಿಗೆ ಅದು ತೋ ಮ್ಯಾಲ 5 ರೂಪಾಯಿ ಉಳ್ಳಾಗಡ್ಡಿಗೆ ಅದು ಪೀಡ ಸೊಳ ಮಗ ಇವ ಹೋಗೋದಲ್ಲ ನಾವು ಹೋಗ್ಬಿಡೋಣ ನಡಿ ಹಂಗಂದಿ ನಡಿ ಹಂಗಾರ ಹೋಗೇ ಬಿಡೋಣ ಬಾ ಶಿವಪ್ಪ ಕಾಯು ತಂದೆ 3 ಲೋಕ ಸ್ವಾಮಿ ದೇವ ಭಿಕ್ಷೆ ಹಾಕಿ ವಾದರಯ್ಯ ಕಣ್ಣು ಬಿಟ್ಟು ನೋಡಿರೆ ತೋನೋನ ಕೈ ಬಂದು ತುತ್ತು ಬಾಯಿ ಬರ್ಲಿಲ್ರಿ ಹುಡುಗ್ಯಾರ ಉಯ್ಗೋಳ ನನ್ನೂರ ನಮ್ಮಲ್ಲಿಲ್ಲ ಹುಡುಗ್ಯಾರ ನಾ ಬಾಳ ಹತ್ತುಕೊಂಡಾಕೆ ಆದಳನ್ನು ಬಲದೂರ ನಾ ಬಾಳ ಹತ್ತುಕೊಂಡಾಕೆ ಆದಳನ್ನು ಬಲದೂರ ಉಯ್ಗೋಳ ನನ್ನೂರ ನಮ್ಮಲ್ಲಿಲ್ಲ ಹುಡುಗ್ಯಾರ ಉಯ್ಗೋಳ ನನ್ನೂರ ನಮ್ಮಲ್ಲಿಲ್ಲ ಹುಡುಗ್ಯಾರ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಹೆಂಗ ನಂಬೋದಂತೇನ್ರಿ ಈ ಹೆಣ್ಣ ಒಮ್ಮೆ ಆ ಶಿವನ ಸುಂದರನ ಲವ್ ಮಾಡ್ತೀನಿ ಅಂತಾಳ ಒಮ್ಮೆ ನನ್ನ ಲಗ್ನ ಹಾಕಿನಿ ಅಂತಾಳ ಹಿಂಗಾದ್ರೆ ಹೆಂಗ ನಂಬೋದ ಅಂತೀನಿ ಈ ಹೆಣ್ಣ ಅದಕ್ಕೆ ಇವತ್ತ ತಲಿ ಕೆಟ್ಟ ಗುಟ್ಗ ಹಾಕೋಬೇಕಂತ ಮಾಡಿ ನೋಡ್ರಿ ಏನೈತ್ರಿ ಜೀವನದಾಗ ನನ್ನ ಪ್ರೀತಿ ಸಂಖ್ಯೆ ಕೈ ಕೊಟ್ಲು ಬ್ಯಾಡ್ಲೆ ಕನಕನದಲ್ಲೂ ಕೇಸರಿ ತಿನ್ಬೇಡ ಅದ್ರಾಗ ಹತ್ತಿಟ್ಟಿರುತ್ತ ಇರ್ಲಿ ಬಿಡೋಲ್ಲ ಅದನ್ನ ಹೇಳಕ್ ನೀ ಯಾರು ನನಗ ಅತ್ತೆ ನಾನು ಒಂದೇ ಕಲ್ಕತ್ ನೀವಪ್ಪ ಮಗಳ ಏಯ್ ಮಗ ಇವತ್ತಾಕೆ ಹಿಂಗ್ ಮಾತಾಡಕತ್ತಿ ನೀನು ಮತ್ತೇ ಮಾಡುದ ನಿಮ್ಮವ್ರ ಒಮ್ಮೆ ಆ ಶಿವನ ಸುಂದರನ ಲವ್ ಮಾಡ್ತೀನಿ ಅಂತೆ ಒಮ್ಮೆ ನನ್ನ ಲಗ್ನ ಹಾಕಿನಿ ಅಂತೆ ಹಿಂಗಾದ್ರೆ ಹೆಂಗ್ ನಂಬುದ ಅಂತೀನಿ ನಾನು ಇಲ್ಲೇ ನೋಡಿ ನೀ ನನ್ನ ತಪ್ಪು ತಿಳ್ಕೊಂಡಿರೋದು ಹಿಂಗೆಲ್ಲ ತಿಳ್ಕೊಬಾರ್ದು ಅವರಿಬ್ರು ಕೂಡಿ ಪಾರ್ಟ್ನರ್ ಆಗಿ ನನ್ನ ಬೆನ್ನ ಹತ್ತೆ ದಿನ ತಿರುಗಿ ಆಡ್ಸಕತ್ತಾರ ಅದಕ್ಕೆ ಅವರಿಬ್ರಿಗೂ ಜಗಳ ಹಚ್ಬೇಕಂತೇಳಿ ನಾನ್ ನಾಟಕ ಮಾಡತ್ತೀನಿ ಮ್ಯಾಲೆ ನೋಡ್ಲೆ ನನ್ನ ಸಂಬಂಧ ಹೆಂಗ ಜಗಳ ಮಾಡ್ತಾರ ಅವ್ರು ಹಗ್ಗ ಅವನವನ ಸಂಗಿ ಹಿಂಗನ ನಾನು ಬ್ಯಾರನ ತಿಂದಿದ್ನ ಅದು ಅಲ್ಲಿ ಈ ಗುಟ್ಕ ಹಾಕೋಬೇಡ ಅಂದಿಲ್ಲ ಇದ್ರಾಗ್ಲಿದ್ರ ಏನ್ ಅಪಾಯ ಐತಿ ಏನ್ ಪ್ರಾಬ್ಲಮ್ ಐತಿ ಹೇಳ ಗೊತ್ತಿಲ್ಲ ನಿನಗ ಮತ್ತ ಇಲ್ಲ ಅಯ್ಯೋ ಹಿಂಗ ನಮ್ಮ ಊರಾಗೊಬ್ಬ ಗುಟ್ಕ ತಿಂದಿದ್ದ ಗುಟ್ಕ ತಿಂದು ಬಹಳ ತ್ರಾಸ ಆಗಿತ್ತು ಅದನ್ನ ತಿಂದು ನಾವು ಬಾಯಾಗ ಗುಳ್ಳಿ ಆಗಿ ಬಾಯಾಗಿನ ಚರ್ಮನ ಕಿತ್ಕೊಂಡು ಹೋಗಿತ್ತಂತ ಆದ್ರ ಸಂಗಿ ಗಂಡಸೂರ್ಗಿಂತ ನಿನಗ ಬಾಳ ಮಾಹಿತಿ ಐತಿ ಅಂದಂಗ ಆತ ಅಷ್ಟ ಅಲ್ಲ ಅದನ್ನ ಏನಾರ ಗುಟ್ಕ ತಿಂದಿ ಅಂತ ತಿಳ್ಕೊ ಯವ್ವ ನಿನ್ನ ಶರೀರನ ಲೂಸ್ ಆಗುತ್ತ ಅಷ್ಟ ಅಲ್ಲ ಒಳಗಿನ ಎಲ್ಲ ಸಾಮಾನು ಲೂಸ್ ಆಗಿ ಒಂದೇ ಸಮಯ ಅಳಿಗಾಡಕತ್ತಾವು ಅದನ್ನೇ ತಡ್ಕೋ ಜರ ಸಬರ್ ಕರೋ ಪುರ್ಸತ್ ನೈ ಕ್ಯಾ ತುಮೆ ಅದನ್ನೇನಾರ ನೀ ತಿಂದೆ ಅಂತ ತಿಳ್ಕೊ ಒಂದ ಸಮನೆ ಬಾಯಿ ಉರಿಯೋದು ಒಂದ ಸಮನೆ ಅದನ್ನ ತಿಂದೆ ಅಂದ್ರ ಯವ್ವ ಒಂದೊಂದು ರೋಗ ಬರಂಗಿಲ್ಲ ಅದಕ್ಕ ಅನಾಹುತ ರೋಗ ಬರ್ತಾವಲ್ಲ ಹಂಗೇನಾರ ಗುಟ್ಕ ತಿಂದ್ರ ಮತ್ತೇನೇನಾದ್ರು ಇದ್ರಲ್ಲಿದ್ರ ಹೇಳ ಮತ್ತೇನಾಗಾರ ಕ್ಯಾನ್ಸರ್ ಆಗಿ ಸತ್ತೋಕ್ಕಿದಿ ಹೊಕ್ಕವನ ಬ್ಯಾಡ ಬ್ಯಾಡ ಸರಿ ನಮಗಿನ್ನ ಬದುಕಾಸೆ ಬಾಳ ಅದಾವ ಅಂದ್ರೆ ನಿನಗ ಬಹಳ ಆಸೆ ಅದ ಒಂದಂಗ ನನಗೂ ನಿನ್ನಂಗ ಬಹಳ ಆಸೆ ಎದ್ದು ಬೇಡ ನನಗೆ ಎತ್ತಿಗೆ ಎದ್ದು ಬಿಡುತ್ತಾ ತಲೆ ಪಿತ್ತ ಎದ್ದು ಬಿಡುತ್ತಾ ನೀ ಹಂಗಾರ ಗ್ಯಾಪ್ ಕೊಡಬೇಡ ಇಲ್ಲ 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 ಎತ್ತಿದೆ ಅಂದ್ರೆ ನೀ ಎತ್ತು ಬಿಡತ್ತ ಅನುಕೂಲ ಅವ್ರು ಬಾಯಿ ತಕೊಂಡ ನಿಂತಾರ ಇಲ್ಲ ಇಲ್ಲ ಹಂಗಂದ್ಯ ಹಂಗಾರ ಹೇಳು ನಾ ಬೇರೆ ತಿಳ್ಕೊಂಡಿದ್ದೆ ಹಂಗ ಬ್ಯಾಸಾಗಿ ಕರೆನ
ಹೆಂಗಿರ್ಬೇಕು ಇನ್ನೊಂದ್ಸಲ ಮಾಡು ಕಾಕ ನಮಗ ಅಲ್ಲಿ ಹೊಡ್ಕೊಳಕ್ ಬರಲ್ಲ ಇಲ್ಲಿ ಹೊಡ್ಕೊಂಡ್ಬಿಡ್ತೀನಿ ಪಾಟಲ್ಲಿ ಹೊಡ್ಕೊಂಡ್ಬಿಡ್ತೀನಿ ಹಂಗಂದಿ ಹಾ. ಚಾಲು ಮಾಡಂಗಾರ
ಸತೀಶಪ್ಪ ಆರ ಕೊಡಪ್ಪ ಇಲ್ಲಿ. ಸತೀಶಪ್ಪ ಚಾಲು ಮಾಡ್ಲೇನಪ್ಪ ಮಂತ್ರಣ. ಪೂಜಾರಿ, ನನ್ನ ತಮ್ಮ ಬರುವನಿದ್ದಾನೆ, ಇನ್ನೂ ಒಂದು ಸ್ವಲ್ಪ ಹೊತ್ತು ಕಾಯೋಣ ಪೂಜಾರಿ. ಸತೀಶ, ಏನು ಹೇಳುತ್ತಿರುವೆ? ನಿನ್ನ ತಮ್ಮ ಬರೋಡಿ. ಅವನು ಮಾಡಿರೋ ಒಂದೊಂದು ಕಲೆಯ ದರೋಡೆ ನನ್ನ ಹತ್ತಿರ ರೆಕಾರ್ಡ್ ಆಗಿವೆ. ಅವನೊಬ್ಬ ಅಪರಾಧಿ, ನಾನು ಹುಡುಕುತ್ತಿರುವುದು ಅವನನ್ನೇ. ಅಂತ ಕ್ರಿಮಿನಲ್ ನನ್ನ ಮದುವೆಗೆ ಬರುವ ಅವಶ್ಯಕತೆ ಇಲ್ಲ. ಪ್ರತಾಪ್, ನನ್ನ ತಮ್ಮ ಅಂತವನಲ್ಲಪ್ಪ, ಅಂತವನಲ್ಲ. ನನ್ನ ತಮ್ಮ ಧರ್ಮ ಸಿಂಧು, ಧರ್ಮ ಸಿಂಧು. ಅವನನ್ನ ರೋಷಾಗ್ನಿ ನಿರಪರಾಧಿ. ಅವನು ಮಾಡಿರುವುದು ಅಪರಾಧಿಗಳ ಕೊಲೆ. ಹೋರಾಡುತ್ತಿರುವುದು ಧರ್ಮದ ನೆಲೆಗಾಗಿ. ಪ್ರಶಾಂತ, ನಿನ್ನ ಸ್ನೇಹಿತೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದನ್ನು ನೀನು ನನಗೆ ಹೇಳಬೇಕಾಗಿಲ್ಲ. ಪೂಜಾರಿ, ನೀನು ಮಂತ್ರ ಚಲೋ ಮಾಡು. ಪ್ರತಾಪ್, ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ ನೋಡಿ. ನಮ್ಮ ಅಣ್ಣ ಬರುವವರೆಗೂ ಸ್ವಲ್ಪ ತಟ್ಕೊಳ್ಳಿ ಪ್ರತಾಪ್. ಪವಿತ್ರ, ನಿನ್ನಣ್ಣ ಎಂತವನಂತ ನಿನಗಿನ್ನೂ ಗೊತ್ತಿಲ್ಲ. ಅವನೊಬ್ಬ ದರೋಡೆಕೋರ ಹಾಗೂ ರೌಡಿ. ಪೂಜಾರಿ, ನೀವು ಮಂತ್ರ ಚಲೋ ಮಾಡಿ. ಇಬ್ಬರು ಆರ ಬದಲಾಯಿಸ್ಕೊಳಪ್ಪ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ಧಾಭಿ ಶುಭಗೆ ತಮ ಜೀವಕ ವರ್ಷಿತಂ. ಸತೀಶಪ್ಪ, ಇಬ್ಬರೆಲ್ಲ ಆರಾಚನೆ ಮಾಡ್ಕೊಳ್ಳಪ್ಪ. ರೋಷಾಗ್ನಿ, you are under arrest. ನೀನೊಬ್ಬಡೆ ಬುದ್ಧಿವಂತ ಎಂದು ತಿಳಿದಿರುವೆ ಪ್ರತಾಪ. ಪೊಲೀಸರು ಯಾವ ಹೊತ್ತಿನಲ್ಲಿ ಏನು ಮಾಡುತ್ತಾರೆಂದು ಕಳ್ಳರು ತಮ್ಮ ತಯಾರಲ್ಲೇ ಇರುತ್ತಾರೆ. ನೀನೊಬ್ಬನೇ ಚಾಣಾಕ್ಷನೆಂದು ತಿಳಿದರೆ ಅದು ನಿನ್ನ ಮೂರ್ಖತನ. ಈ ಕನ್ನಡ ನಾಡಿನಲ್ಲಿ ನಿನ್ನಂತ ನಿಷ್ಠಾವಂತ ಅಧಿಕಾರಿ ಇದ್ದಿದ್ದರೆ ಕರ್ಮದ ಬಣ್ಣ ರೇಖೆ ತಲೆ ಮೆರೆಸಿಕೊಂಡು ತಿರುಗುತ್ತಿದ್ದರು ಈ ಧರ್ಮದ ಬೀಡಿನಲ್ಲಿ. ತಂಗಿ, ಅಣ್ಣ, ಏನಾಗಿದೆ ತಂಗಿಯ ಕಣ್ಣಿಗೆ? ಯಾರೋ ದುಷ್ಟರು ಪಾಪಿಗಳು ತಂಗಿಯ ಕಣ್ಣು ಕಳೆದಿದ್ದಾರಪ್ಪ, ಕಳೆದಿದ್ದಾರೆ. ಅಣ್ಣ, ಹೌದಣ್ಣ, ನಾನು ಕಟ್ಟಿಗೆ ಮಾಡಲು ಹೋದಾಗ ಯಾರೋ ಪಾಪಿಗಳು ಹಿಂದಿನೆಲ್ಲ ಬಂದು ನನ್ನ ಕಣ್ಣಿಗೆ ಏನೋ ಹಚ್ಚಿ ಓಡಿ ಹೋದ್ರಣ್ಣ. ತಂಗಿ, ಅಣ್ಣ, ಅಣ್ಣ, ಪವಿತ್ರ, ಮುಟ್ಟದಿರೋ ರೇಖೆಯನ್ನು. ಪ್ರತಾಪ್, ಅವರು ನಮ್ಮಣ್ಣ. ಈಗ ನೀನು ಅವನ ತಂಗಿ ಅಲ್ಲ, ನನ್ನ ಹೆಂಡತಿ. ನಾನು ಹೇಳಿದ ಹಾಗೆ ನೀನು ಕೇಳಲೇಬೇಕು. ರೋಷ, ಇಂದು ನೀನು ತಪ್ಪಿಸಿಕೊಂಡೆ, ಆದರೆ ಇನ್ನು ಮುಂದೆ ನಾನು ಕಂಡು ತಪ್ಪಿಸಿ ತಿರುಗಲು ಸಾಧ್ಯವಿಲ್ಲ ಮಗಳೇ. ಗರತಿಗೆ ಸೂಳೆ ಎಂದರೆ ಗರತಿ ಸೂಳೆ ಆಗಲ್ಲ ಅರಳ ಪ್ರತಾಪ. ತಾಕದ ಜೀವನಗಳ ಮುಕ್ತ
ಇಲ್ಲಿ ಕಾಲ. ಆದರೆ ಅವರಿಗೇನು ಗೊತ್ತು, ಅದೇ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದೇ ಜಗವಲ್ಲ ಎಂದು. ಅದೇ ಒಕ್ಕಲಿನಿಗೆ ಬೆಕ್ಕುವ ಕಾಲ ಬಂದಿರುವುದು ಇವತ್ತು. ಕಾರಣ ದುಷ್ಟ ರಾಜಕಾರಣಿಗಳ ಸಹವಾಸ, ನಿಷ್ಠ ಬಡವರ ವನವಾಸ. ಬಿಸಿಲು ಬಡಿಯದೆ ಬದುಕುವ ಭ್ರಷ್ಟ ರಾಜಕಾರಣಿಗಳು ಮಾಡಿ ಮೇಲೆ ಮಾಡಿ ಕಟ್ಟಿಸಿ ಬೆರೆಯುವರು. ಆದರೆ ಬಿಸಿಲು ಮಳೆ ಲೆಕ್ಕಿಸದೆ ಹಗಲಿರುಳು ದುಡಿದರು ತುತ್ತನ್ನ ಕಾಣದೆ ಬೀದಿ ಬಿಕರಾಗಿ ತಿರುವರು ಅನ್ನ. ಇದಕ್ಕೇನು ಹೇಳುವೆ ನೀನು? ಅದಕ್ಕೆಲ್ಲ ಕಾಯ್ದೆ ಕಾನೂನಿದೆ. ಕಾಯಿದೆ ಇನ್ಸ್ಪೆಕ್ಟರ್, ಎಲ್ಲಿದೆ ನಿಮ್ಮ ಕಾಯ್ದೆ ಕಾನೂನು? ಲಂಚಕ್ಕಾಗಿ ಸಂಚು ಮಾಡಿ ಮಿಂಚಿದ್ರು ರಾಜಕೀಯ ಕೈಗೊಂಬೆಯಾಗಿದೆ ಈ ನಿಮ್ಮ ಕಾನೂನು. ಕೇಸಿ ರಾಜಕೀಯ ಹಗರ ಧುರೀಣರನ್ನು ಅರೆಸ್ಟ್ ಮಾಡುವಷ್ಟು ಪವರ್ ನಿಮ್ಮಲ್ಲಿದೆಯಾ ಅಥವಾ ನಿಮ್ಮ ಕಾನೂನಿಗಿದೆಯಾ? ಹೇಳಿ ಇನ್ಸ್ಪೆಕ್ಟರ್, ಹೇಳಿ. ನಿನ್ನದು ನಿಜವಾದ ತಾಕತ್ತಿದ್ದರೆ ನಮ್ಮ ಪರಿಸ್ಥಿತಿ ಹೀಗಾಗುತ್ತಿರಲಿಲ್ಲ. ಲಂಚವೆಂಬ ಕೊಂಚ ಕಾಂಚನಕ್ಕೆ ಮಾರಿ ಹೋಗಿದೆ ನಿಮ್ಮ ಕಾನೂನು. ರೂಪರಾಶಿಯರ ಸೌಂದರ್ಯಕ್ಕೆ ಮರಳಾಗಿ ಹೋಗಿದೆ ಈ ನಿಮ್ಮ ಕಾನೂನು. ಆದರೆ ಕುರುಡಿಯಾಗಿದ್ದ ಈ ಬಡವನ ತಂಗಿಗೆ ಬಾಳ ಕೊಟ್ಟ ಪುಣ್ಯಾತ್ಮ ನಿನ್ನೆಂದು ನಿನ್ನ ಪಾದಕ್ಕೆ ಶರಣ. ರೋಷಾಗ್ನಿ, ಮೊದಲು ಕಾನೂನಿಗೆ ಶರಣಾಗು. ಅದು ಮಾತ್ರ ಈ ಜಾಗದಲ್ಲಿ ಸಾಧ್ಯವಿಲ್ಲ ಇನ್ಸ್ಪೆಕ್ಟರ್. ನೀವು ನನ್ನ ತಂಗಿಗೆ ಮುತ್ತೈದ ಭಾಗ್ಯ ಕರುಣಿಸಿದ ಮಾಡವನೇ ಇರಬಹುದು. ಈ ನಿಮ್ಮ ಉಪಕಾರವನ್ನು ಯಾವ ಜನ್ಮಕ್ಕೆ ನಾ ಮರೆಯಲಾರೆ. ಅಣ್ಣ, ನಾನಿನ್ನ ಬರುತ್ತೇನೆ. ರೋಷಾಗ್ನಿ, ಹೀಗೆ ನಮ್ಮನ್ನು ಬಿಟ್ಟು ಹೋಗುವೆಯಾ? ಅಣ್ಣ, ನಮ್ಮನ್ ಬಿಟ್ಟು ಹೋಗ್ಬೇಡ ಅಣ್ಣ. ಅಣ್ಣ, ನಮ್ಮನ್ ಬಿಟ್ಟು ಹೋಗ್ಬೇಡ. ಹೌದು ರೋಷಾಗ್ನಿ, ಇನ್ನು ನೀನು ಮನೆ ಬಿಟ್ಟು ಹೋಗೋದು ಅವಶ್ಯಕತೆ ಇಲ್ಲ. ಎಲ್ಲರೂ ಒಂದಾಗಿ ಬಾಳೋಣ. ನಾ ತೊಟ್ಟ ಹಠ ಸಾಧಿಸುವ ಸಮಯ ಹತ್ತಿರ ಬರ್ತಿದೆ ಪ್ರಶಾಂತ. ಆಮೇಲೆ ಎಲ್ಲರೂ ಕೂಡಿ ಒಂದಾಗಿ ಬಾಳೋಣ. ಇನ್ಸ್ಪೆಕ್ಟರ್, ನನ್ನನ್ನು ಹಿಡಿಯುವ ಉಪಾಯ ಮಾಡಬೇಡ. ಏಕೆಂದರೆ ಇದು ಕಾಲಕ್ಕೆದರಿದ ಪುಂಡ ಹುಲಿ. ಅಷ್ಟೊಂದು ಸುಲಭವಾಗಿ ನಿಮ್ಮ ಬಳಿಗೆ ಬೆಳ್ಳಲಾರದು. ಅಣ್ಣ, ನಾನಿನ್ನ ಬರುತ್ತೇನೆ. ಗೋಟ್ ಬಾಯ್. ಪೂಜಾರಿ, ನಮ್ಮ ದಕ್ಷಿಣ ಕೊಡ್ತೀರಿ ಮತ್ತೆ? ತೆಗೆದುಕೋ, ಊಟ ಮಾಡಿಕೊಂಡು ಹೋಗು. ದಕ್ಷಿಣ ಬಿಡ್ಬೋದ್ರಿ, ಊಟ ಹೆಂಗ್ ಬಿಡದಾಕೈತಿ? ಗೋಧಿ ಹುಗ್ಗಿ, ಪಾಯಸ ಮತ್ತ ಇತ್ಯಾದಿ ಐಟಮ್ಸ್ ಎಲ್ಲಾ ಮಾಡಿಸಿರಿ. ನಮಗ್ ನೋಡಿದ ಸ್ಟೇಜ್ ಮ್ಯಾಗ ಸ್ಮೆಲ್ ಬರಾಕತ್ತೈತಿ. ನಿಮ್ ಮದುವೆ ಯಾವಾಗ ಮುಗಿತಿದ್ದ ಅದ ದಾರಿ ಕಾಯಕತ್ತೀವಿ. ನಿಮ್ ಮದುವೆ ಮುಗಿತದ ಪಟ್ ಅಂತ ಹೋಗಿ ಊಟ ಮಾಡೇ ಬಿಡದ ಇವಾಗ. ಹಾ ಪವಿತ್ರ, ಊಟ ಮಾಡೋಣ ಬಾ. ಸತೀಶ, ಎಲ್ಲರೂ ಬನ್ನಿ. ಓ ನನ್ನಲ್ಲಿ ನೀನೇಕೆ ನಿಂತಿರುವೆ ಅಲ್ಲಿ? ಏನ್ ಮಾಡ್ರಿ, ಎಲ್ಲರೂ ತಮ್ಮ ಹಾದಿ ನೋಡ್ಕೊಂಡು ಹೋದ್ರು. ನನ್ನ ಹಾದಿ ಬಗ್ಗೆ ನೀವು ಯೋಚನೆ ಮಾಡ್ತೀರಿ ಇಲ್ವೋ ಅಂತ ಇಲ್ಲೇ ನಿಂತ್ಬಿಟ್ಟೆ. ಹಾಗೆಂದ್ರೆ ಈಗ ಸುಮಿತ್ರ, ನೀನು ಮದುವೆ ಅಂತ ಹೇಳ್ತಾ ಇದ್ದಲ್ಲ, ಈಗ ಮದುವೆ ಆಯ್ತಲ್ಲ, ಮುಂದೇನು? ಮಾತಾಡ್ಲಿಕ್ಕೆ ಬಹಳ ತುಂಟ್ರು ನೀವು. ಮದ್ವೆ ಆದ್ಮೇಲೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ವಾ ನಿಮ್ಗೆ? ಏನು ಮಾಡ್ತಾರೆ? ಏನ್ ಮಾಡ್ತಾರೆ ಅಂತ ಗೊತ್ತಿಲ್ವಾ? ಮಕ್ಕಳು ಮಾಡ್ತಾರೆ. ಹಾಗಾದ್ರೆ ಸುರಿಸುವ ಒಂದು ಸುಮಧುರ ಗೀತೆಯನ್ನು.
ಒಂದು ಹೆಜ್ಜೆ ಮುಂದಿಟ್ಟರೆ ಸುಟ್ಟುಡುವಿಗೆ ನಿನ್ನ ಕೆಟ್ಟ ದೇಹವನ್ನು. ರೋಷಾಗ್ನಿ, ಏನು ಮಾಡುತ್ತಿರುವೆ? ಮಾಡಬೇಕೆಂದಿರುವುದನ್ನು ಮಾಡುತ್ತಿರುವೆ. ನೀನು ಒಬ್ಬ ಕಳ್ಳ, ನಾನು ಒಬ್ಬ ಕಳ್ಳ. ನೀನು ಧರ್ಮವನ್ನು ಪಡೆದು ತಿನ್ನುವ ಅನ್ಯಾಯದ ಕಳ್ಳ, ನಾನು ಧರ್ಮವನ್ನು ಪಡೆದು ತಿನ್ನುವ, ನಾನು ಅನ್ಯಾಯವನ್ನು ಪಡೆದು ತಿನ್ನುವ ಧರ್ಮದ ಕಳ್ಳ. ಅದೇ ಈ ಕಲಿಕಾಲದ ನಿಯಮ. ನೀನೊಬ್ಬನೆಂಬ ಚಾಣಾಕ್ಷನೆಂದು ತಿಳಿಯಬೇಡ. ನೀನು ಹಿಡಿದಿರುವ ಪಿಸ್ತೂಲ್ ಹಾಗೂ ಸೂಟ್ಕೇಸ್ ಕೆಳಗೆ ಬಿಸಾಕು. ಇಲ್ಲದಿದ್ದರೆ ನಿನ್ನ ಮೆದುಳು ಛಿದ್ರವಾಗುತ್ತದೆ. ನಾನೇ ಕ್ಷಣಕ್ಷಣೆಂದು ಮೆರೆಯುತ್ತಿರುವ ರೋಷಾಗ್ನಿ, ಈಗ ಏನು ಹೇಳುವೆ? ಬೇಟೆಗಾರನ ಬಲಿಯಲ್ಲಿ ಹುಲಿ ಬೇಟೆ ಸಿಕ್ಕಂತಾಯ್ತು. ಚಕ್ರ, ಈ ಬೇಟೆಯನ್ನು ಸುಟ್ಟು ಬಿಡೋಣ. ಸುತ್ತರೆ ಸೇರುತ್ತಿರದು ಧನ್ರಾಜ್. ಈ ಚತುರರಿಗೆ ಚಾಣಾಕ್ಷನಾಗಿರುವ ಈ ಹುಲಿಯನ್ನು ಜೀವಂತ ಸಮಾಧಿ ಮಾಡಬೇಕು. ಅಂದರೆ ಎತ್ತ ಸಾಯಲು ಬಾರದು, ಬದುಕಲು ಬಾರದು. ನಾವು ಕೊಡುವ ಒಂದೊಂದು ಚಿತ್ರಹಿಂಸೆಗಳನ್ನು ನರಳಿ ನರಳಿ ಬದುಕಬೇಕು. ಅದೇ ಈ ಚಕ್ರ ತೀರ್ಥನ ತೀರ್ಪು. ನಿನ್ನ ತೀರ್ಪೇ ಈ ಧನ್ರಾಜನ ತೀರ್ಪು. ಚಕ್ರ, ಧನ್ರಾಜ್, ನನ್ನ ತಪ್ಪನ್ನು ಕ್ಷಮಿಸಿ ಬಿಡಿ. ಇಲ್ಲಿವರೆಗೂ ನಾನೇ ಮೇಲೆಂದು ಮೆರೆಯುತ್ತಿದ್ದೆ. ನನಗಿಂತ ನೀವು ತುಂಬಾ ಚಾಣಾಕ್ಷರ ನನಗೆ ಈಗ ತಿಳಿಯಿತು. ಒಬ್ಬರ ಸಹಾಯ ಮತ್ತೊಬ್ಬರಿಗೆ ಬೇಕೇ ಬೇಕು. ಏಕಾಂಗಿಯಾಗಿ ಬದುಕುವ ಕಾಲ ಇದಲ್ಲ. ಇವತ್ತಿನಿಂದ ನಾನು ನಿಮ್ಮ ಸ್ನೇಹಿತನಾಗುವೆ. ನೀವು ಹೇಳಿರುವ ಲಕ್ಷ್ಮಿ ಮೇಲೆ ಪ್ರಮಾಣ ಮಾಡಿ ಹೇಳುವೆ, ನಾನು ಮಾತು ಕೊಟ್ಟರೆ ಮುಗಿಯಿತು. ಅದನ್ನು ಮಾಡುವುದೇ ನನ್ನ ಕಾಯಕ. ಹೇಳಿ ಯಾವನಿಗೆ ಕಣ್ಣು ಹಾಕಬೇಕೆಂದು. ಚಕ್ರ, ಇದಕ್ಕೆ ನಿನ್ನ ಅಭಿಪ್ರಾಯವೇನು? ಈ ಹುಲಿ ನಮ್ಮ ಹಾದಿಯಲ್ಲಿ ಬರುತ್ತಿದೆ ಅಂದರೆ ನನ್ನದೇನು ಅಭ್ಯಂತರವಿಲ್ಲ. ಅಹಂಕಾರದ ಹಾದಿಯಲ್ಲಿ ಹೊರಟಿದ್ದ ಈ ಮಂಕ ಹುಲಿಯನ್ನು ಕಣ್ಣು ತರಿಸಿದ ಪುಣ್ಯಾತ್ಮರು ನೀವೆಂದು ನಿಮ್ಮ ಪಾದಕ್ಕೆ ಶರಣಾಗುವೆ. ಹೇಳಿ, ನೀವು ಹೇಳಿದ ವಾಕ್ಯವೇ ನನಗೆ ವೇದ ವಾಕ್ಯ. ಹೇಳಿ ಯಾವನಿಗೆ ಕಣ್ಣು ಹಾಕಬೇಕೆಂದು. ಮೊದಲು ಎಂಜಾಯ್ ಮಾಡೋಣ, ಆಮೇಲೆ ಪ್ರಾರಂಭಿಸೋಣ ಈ ಕೌರವರ ಕಾರಸ್ಥಾನವನ್ನು. ರೋಷ, ಈ ಎಲ್ಲ ಆಯುಧಗಳನ್ನು ತೆಗೆದುಕೋ. ಸುರಾದೇವಿಯನ್ನು ಸ್ವೀಕರಿಸಿ ಮಜಾ ಮಾಡೋಣ. ಈ ತ್ರಿಮೂರ್ತಿಗಳ ಆರ್ಭಟಕ್ಕೆ ಗಿರಿ ಗಗನ ನರ್ತಿಸಲಿ ಕೋಲ್ ಮಿಂಚಿನಂತೆ. ನಾನು ಬೀಳವ ಬಾಲ ಮುದುಡಿಕೊಂಡು ತಿರುಗಲಿ ಈ ತ್ರಿಮೂರ್ತಿಗಳ ಆರ್ಭಟಕ್ಕೆ. ರೋಷಾಗ್ನಿ, ಏನು ಮಾಡುತ್ತಿರುವೆ ನೀನು? ಕಲಿಯುಗದ ನೇಮ ಹೀಗಿದೆ ಮಿಸ್ಟರ್ ಧನ್ರಾಜ್. ನಂಬಿಕೆ ಎಂಬುದು ಈಗಿಲ್ಲ, ಇದ್ದರೂ ಪರವಿಲ್ಲ. ಚಕ್ರ, ನೀವು ಹಿಡಿದಿರುವ ಆ ಪಿಸ್ತೂಲ್ ಕೈಲಿ ಕೊಡು. ಇಲ್ಲದಿದ್ದರೆ ಸುಟ್ಟು ಬಿಡುವೆ ಇಬ್ಬರ ಕೆಟ್ಟ ದೇಹಗಳನ್ನು. ರೋಷಾಗ್ನಿ, ನಮ್ಮನ್ನೇನು ಮಾಡಬೇಡ, ತೆಗೆದುಕೋ ಸುಟ್ ಕೇಸ್. ನಂಬಿಕೆ ಎಂಬುದು ಈಗಿಲ್ಲ, ಇದ್ದರೂ ಫಲವಿಲ್ಲ. ಚಕ್ರ, ಸತ್ಯವೆಂಬುದು ಬೂದಿ ಮುಚ್ಚ
ಕೆಂಡ ಬಿದ್ದಂತೆ. ನ್ಯಾಯ ಒಮ್ಮೆ ಬಿರುಗಾಳಿ ಬೀಸಿದರೆ ಅನ್ಯಾಯ ಎಂಬ ಬೂದಿ ಹಾರಿ ಸತ್ತರ ಕೆಂಡ ಕಾಣಲೇಬೇಕು. ಬಹುಶಃ ಆ ಹಣ ನಾವು ಗಳಿಸಿದ್ದು, ಅದರಲ್ಲಿ ನಮ್ಮ ಶ್ರಮವಿದೆ. ಶ್ರಮ ಅದು ನಿಮ್ಮ ಶ್ರಮ. ಲೇ, ರೈತರ ಹಣವನ್ನು ನುಂಗಿ ನೀರು ಕುಡಿದ ಹರಂಕೋರನ ಮಕ್ಕಳು ನೀವು. ಈ ಹಣಕ್ಕೆ ಕಷ್ಟಪಟ್ಟ ನಿಷ್ಠೆಯ ಫಲ ಈ ಹಣ. ಈ ಹಣ ನ್ಯಾಯವಾಗಿ ರೈತರಿಗೆ ಸೇರಬೇಕು ಹೊರತು ನಿಮ್ಮಂತ ಕೆಟ್ಟ ಬಂಡ ಸೂಳೆ ಮಕ್ಕಳಿಗೆ ಅಲ್ಲ. ಗೋಟು ಬಾಯ್ ಧನ್ರಾಜ್, ಈ ಕೌರವರಿಗೆ ವೈರಿಯಾದ್ರಲ್ಲ ಕ್ಷುಲ್ಲಕ. ಅದಕ್ಕಿರುವುದು ಒಂದೇ ದಾರಿ. ಪ್ರೇಮದ ಕೋಮಲಾಂಗಿ ಇವನ ತಂಗಿ, ಕಣ್ಣು ಕಳೆದುಕೊಂಡ ಕುರುಡಿ ಪ್ರತಾಪನ ಅರ್ಧಾಂಗಿನಿ ಪವಿತ್ರ. ಅವಳ ಶೀಲ ಹಾಳು ಮಾಡಿ ಗಂಡನಿಂದ ಸೂಳೆ ಎಂಬ ಪಟ್ಟ ಕಟ್ಟಿ ಮನೆಯಿಂದ ಹೊರ ನೂಕುವ ಹಾಗೆ ಮಾಡಬೇಕು. ಅದು ಹೇಗೆ ಸಾಧ್ಯ? ಹುಚ್ಚ, ಮದುವೆಯಾದರ ಗಂಡನ ಸ್ವತ್ತಾದಳು ಎಂದು ಸುಮ್ಮನೆ ಬಿಡುವುದು ಮೂರ್ಖತನ. ಮುಖ್ಯವಾಗಿರುವುದು ಪ್ರಥಮ ರಾತ್ರಿ. ಆ ರಾತ್ರಿಯಿಂದ ಕರಾಳ ರಾತ್ರಿಯಾಗಲೇಬೇಕು. ಅದು ಹೇಗೆ ಶೀಲ ಪವಿತ್ರಳ ಶೀಲ ಪ್ರತಾಪನಿಗೆ ಎಡೆಯಾಗುವುದಕ್ಕಿಂತ ಮುಂಚೆ ಅದು ನಿನ್ನ ಸ್ವತ್ತಾಗಬೇಕು. ಅದು ಹೇಗೆ ಸಾಧ್ಯ? ಇದೇನು ಇಬ್ರು ಕೂಡಿ ಏನೋ ವಿಚಾರಿಸುತ್ತಿರುವ ಹಾಗಿದೆಯಲ್ಲ? ನಿನ್ನ ಬಗ್ಗೆ ವಿಚಾರ ಸುಮಿತ್ರ. ಮದುವೆ ಹೇಗಾಯ್ತು? ತುಂಬಾ ಬೊಂಬಾಟಾಗಾಯ್ತು. ಒಳ್ಳೆಯದೇ ಆಯ್ತು. ಆದರೆ ನಿನ್ನಿಂದ ಒಂದು ಮುಖ್ಯವಾದ ಕೆಲಸವಾಗಬೇಕಾಗಿತ್ತು. ಏನದು ಧನ್ರಾಜ್? ಇಂದು ಪ್ರತಾಪನ ಪ್ರಥಮ ರಾತ್ರಿ. ಆ ರಾತ್ರಿ ಇಂದು ಕರಾಳ ರಾತ್ರಿಯಾಗಲೇಬೇಕು. ಪವಿತ್ರ ಕಣ್ಣು ಕಳೆದುಕೊಂಡ ಕುರುಡಿ ಅವಳು ಒಯ್ಯುವ ಹಾಲಿನಲ್ಲಿ ಈ ಮಾತ್ರೆಯನ್ನು ಹಾಕಬೇಕು. ಆಯ್ತು ಧನ್ರಾಜ್, ನೀವು ಹೇಳಿದಂತೆ ಆಗ್ಲಿಲ್ಲ. ಧನ್ರಾಜ್, ಇದು ಯಾವ ಮಾತ್ರೆ? ತಲೆಗೆ ಚಕ್ರ ಬಂದು ಕೆಳಗೆ ಬೀಳುವ ಮಾತ್ರೆ. ಈ ಮಾತ್ರೆಯನ್ನು ಸುಮಿತ್ರ ಹಾಲಿನೊಳಗೆ ಹಾಕುತ್ತಾಳೆ. ಆಗ ಪ್ರತಾಪ ಮತ್ತು ಪವಿತ್ರ ಇಬ್ಬರು ಪ್ರಜ್ಞೆ ತಪ್ಪಿ ಕೆಳಗೆ ಬೀಳುತ್ತಾರೆ. ಪ್ರತಾಪ ಕುಡಿಯದಿದ್ದರೆ ಅದನ್ನು ನಾನು ನೋಡಿಕೊಳ್ಳುವೆ. ಸುಮಿತ್ರ, ಈ ಮಾತ್ರೆಯನ್ನು ಯಾರಿಗೂ ಗೊತ್ತಾಗದಾಗೆ ಆ ಹಾಲಿನೊಳಗೆ ಹಾಕಬೇಕು. ಆಯ್ತು ಧನ್ರಾಜ್, ನಾನಿನ್ನು ಬರ್ತೀನಿ.